1697ರ ಮೇ 7ರಂದು ಸ್ಟಾಕ್ಹೋಮ್ನ ಟ್ರೇ ಕ್ರೋನರ್ ರಾಯಲ್ ಪ್ಯಾಲೇಸ್ನಲ್ಲಿ ಭಯಾನಕ ಅಗ್ನಿ ಅವಘಡ ಸಂಭವಿಸಿತು. ಈ ಘಟನೆಯಲ್ಲಿ ಸುಮಾರು 24,000 ಪುಸ್ತಕಗಳು ಮತ್ತು 1,000ಕ್ಕೂ ಹೆಚ್ಚು ಮ್ಯಾನುಸ್ಕ್ರಿಪ್ಟ್ಗಳು ಸುಟ್ಟು ಭಸ್ಮವಾಗಿದ್ದವು. ಇದರಿಂದ ಅಲ್ಲಿನ ರಾಯಲ್ ಲೈಬ್ರರಿಗೆ ಭಾರೀ ನಷ್ಟ ಉಂಟಾಯಿತು. ಆದರೆ ಒಂದು ಪುಸ್ತಕ ಮಾತ್ರ ಇಷ್ಟು ಭೀಕರವಾದ ಬೆಂಕಿಗೂ ಏನೂ ಆಗಲಿಲ್ಲ, ಏಕೆಂದರೆ ಸಮಯಕ್ಕೆ ಸರಿಯಾಗಿ ಅದನ್ನು ಕಿಟಕಿಯಿಂದ ಕೆಳಗೆ ಎಸೆದಿದ್ದರು. ನಾನು ಮಾತನಾಡುತ್ತಿರುವುದು ಕೋಡೆಕ್ಸ್ ಜಿಗಾಸ್ ಬಗ್ಗೆ. ಇದನ್ನ ಡೆವಿಲ್ಸ್ ಬೈಬಲ್ ಎಂದೂ ಕರೆಯುತ್ತಾರೆ. ಟ್ರೇ ಕ್ರೋನರ್ ಪ್ಯಾಲೇಸ್ಗೆ ಬೆಂಕಿ ಹೇಗೆ ತಗುಲಿತು ಎಂಬುದು ಯಾರಿಗೂ ತಿಳಿದಿಲ್ಲ. ಆದರೆ ಕೆಲವು ಎಕ್ಸ್ಪರ್ಟ್ಸ್ಗಳ ಪ್ರಕಾರ ಅದರ ಹಿಂದಿನ ಕಾರಣವೇ ಈ ಕೋಡೆಕ್ಸ್ ಜಿಗಾಸ್ ಪುಸ್ತಕವಾಗಿತ್ತು. ಇತಿಹಾಸದಲ್ಲಿ ಈ ಪುಸ್ತಕ ಯಾರ ಕೈಗೆ ಹೋದರೂ ಅವರ ಜೊತೆ ಏನಾದರೂ ಕೆಟ್ಟದ್ದು ನಡೆದಿತ್ತು. ಅದಕ್ಕಾಗಿಯೇ ಇದನ್ನು ವಿಶ್ವದ ಅತ್ಯಂತ ಅಪಾಯಕಾರಿ ಪುಸ್ತಕ ಎಂದು ಕೂಡ ಕರೆಯುತ್ತಾರೆ. ಆದರೆ ಕೋಡೆಕ್ಸ್ ಜಿಗಾಸ್ನ ಪ್ರಯಾಣಕ್ಕಿಂತಲೂ ಅದರ ಹುಟ್ಟು ಇನ್ನೂ ಭಯಾನಕವಾಗಿದೆ. ನಮ್ಮ ಕಥೆ ಆರಂಭವಾಗುವುದು 13ನೇ ಶತಮಾನದ ಆರಂಭದ ಬೊಹೇಮಿಯಾ ರಾಜ್ಯದಲ್ಲಿ. ಇಂದಿನ ಚೆಕ್ ರಿಪಬ್ಲಿಕ್ ಭಾಗದಲ್ಲಿದ್ದ ಪೊಡ್ಲಾಜಾಯಿಸ್ ಎಂಬ ಪ್ರದೇಶದಲ್ಲಿ ಒಂದು ಬೆನೆಡಿಕ್ಟೈನ್ ಮಠ ಇತ್ತು. ಅಲ್ಲಿ ವಾಸಿಸುತ್ತಿದ್ದ ಹರ್ಮನ್ ದ ರೆಕ್ಲೂಸ್ ಎಂಬ ಸನ್ಯಾಸಿ ಒಂದು ದಿನ ಮಠದ ನಿಯಮಗಳನ್ನು ಉಲ್ಲಂಘಿಸುತ್ತಾನೆ. ಅದಕ್ಕಾಗಿ ಅವನಿಗೆ ಜೀವಂತವಾಗಿಯೇ ಗೋಡೆಯಲ್ಲಿ ಮುಚ್ಚಿಹಾಕುವ ಶಿಕ್ಷೆ ವಿಧಿಸಲಾಗುತ್ತದೆ. ಹರ್ಮನ್ ಜೀವದ ಭಿಕ್ಷೆ ಬೇಡುತ್ತಿದ್ದಾಗ ಮಠದ ಮುಖ್ಯ ಸನ್ಯಾಸಿ ಅವನಿಗೆ ಒಂದು ಅವಕಾಶ ನೀಡುತ್ತಾನೆ. ನೀನು ಬದುಕಬೇಕಾದರೆ ಒಂದು ರಾತ್ರಿಯೊಳಗೆ ಜಗತ್ತಿನ ಸಂಪೂರ್ಣ ಜ್ಞಾನವನ್ನು ಒಳಗೊಂಡಿರುವ ಒಂದು ಪುಸ್ತಕವನ್ನು ಬರೆಯಬೇಕು ಎಂದು ಹೇಳುತ್ತಾನೆ. ಇದು ಪ್ರಾಕ್ಟಿಕಲಿ ಅಸಾಧ್ಯವಾದ ಕೆಲಸ. ಆದರೆ ತನ್ನ ಜೀವ ಉಳಿಸಿಕೊಳ್ಳೋಕೆ ಹರ್ಮನ್ ಬಳಿ ಬೇರೆ ದಾರಿ ಇರಲಿಲ್ಲ. ಆದ್ದರಿಂದ ಅವನು ಪುಸ್ತಕ ಬರೆಯಲು ಶುರು ಮಾಡುತ್ತಾನೆ. ಆದರೆ ಮಧ್ಯರಾತ್ರಿ ಹೊತ್ತಿಗೆ ಗೊತ್ತಾಗುತ್ತೆ, ಒಂದು ರಾತ್ರಿಯೊಳಗೆ ಈ ಕೆಲಸ ಕಂಪ್ಲೀಟ್ ಆಗೋಕೆ ಸಾಧ್ಯವಿಲ್ಲ ಅಂತ. ಆಗ ಈಗಾಗಲೇ ಒಂದು ಪಾಪ ಮಾಡಿದ್ದ ಹರ್ಮನ್ ದೇವರನ್ನ ಬಿಟ್ಟು ಶೈತಾನನನ್ನೇ ನೆನಪಿಸಿಕೊಳ್ಳುತ್ತಾನೆ. ಕಥೆಗಳ ಪ್ರಕಾರ ಆ ರಾತ್ರಿ ಹರ್ಮನ್ ಲೂಸಿಫರನ್ನು ಕರೆಯುತ್ತಾನೆ ಮತ್ತು ಪುಸ್ತಕವನ್ನು ಪೂರ್ಣಗೊಳಿಸಲು ಸಹಾಯ ಕೇಳುತ್ತಾನೆ. ಅದಕ್ಕೆ ಪ್ರತಿಯಾಗಿ ಲೂಸಿಫರ್ ಅವನ ಆತ್ಮವನ್ನು ಕೇಳುತ್ತಾನೆ. ತನ್ನ ಜೀವ ಉಳಿಸಿಕೊಳ್ಳಲು ಹರ್ಮನ್ ಅದಕ್ಕೂ ಒಪ್ಪುತ್ತಾನೆ. ನಂತರ ಶೈತಾನನೇ ಆ ಪುಸ್ತಕವನ್ನು ರಾತ್ರಿ ಪೂರ್ತಿ ಬರೆಯುತ್ತಾನೆ ಮತ್ತು ಬೆಳಗ್ಗಿನೊಳಗೆ ಹರ್ಮನ್ಗೆ ಹಸ್ತಾಂತರಿಸುತ್ತಾನೆ. ಪ್ರತಿಯಾಗಿ ಹರ್ಮನ್ನ ಆತ್ಮವನ್ನು ತೆಗೆದುಕೊಂಡು ಅವನ ಸಾವಿಗೂ ಕಾರಣವಾಗುತ್ತಾನೆ. ಮುಂದಿನ ಬೆಳಗ್ಗೆ ಮುಖ್ಯ ಸನ್ಯಾಸಿ ಅಲ್ಲಿ ಬಂದಾಗ ಬೆಚ್ಚಿ ಬೀಳುತ್ತಾನೆ. ಹರ್ಮನ್ ಮುಂದೆ ಸುಮಾರು 160 ಪೌಂಡ್ಗಳಷ್ಟು, ಅಂದರೆ ಸುಮಾರು 72 ಕಿಲೋ ತೂಕದ ಒಂದು ಭಾರೀ ಪುಸ್ತಕ ಇತ್ತು. ಅದರ ಪುಟಗಳು ಕಾಗದದವಲ್ಲ, ಕರುವಿನ ಚರ್ಮ ಮತ್ತು ಕತ್ತೆಯ ಚರ್ಮದಿಂದ ಮಾಡಲ್ಪಟ್ಟಿದ್ದವು. ಪುಸ್ತಕವು ಸುಮಾರು 3 ಅಡಿ ಉದ್ದವಾಗಿತ್ತು ಮತ್ತು ಅದರೊಳಗೆ ಸುಂದರವಾದ ಚಿತ್ರಣಗಳೂ ಇದ್ದವು. ಈ ಪುಸ್ತಕದೊಳಗೆ ಯಾವ ರಹಸ್ಯಗಳು ಅಡಗಿದ್ದವು ಎಂಬುದನ್ನು ನೋಡುವ ಮೊದಲು ಅದರ ಪ್ರಯಾಣದ ಬಗ್ಗೆ ತಿಳಿದುಕೊಳ್ಳೋಣ. ಕೋಡೆಕ್ಸ್ ಜಿಗಾಸ್ನಲ್ಲಿರುವ ಇತಿಹಾಸದ ದಾಖಲೆಗಳು 1122ನೆಯ ವರ್ಷದಲ್ಲಿ ಅಂತ್ಯವಾಗುತ್ತವೆ. ಅದರಿಂದ ಇದನ್ನು ಅದೇ ವರ್ಷದಲ್ಲಿ ಬರೆಯಲಾಗಿದೆ ಎಂದು ಅಂದಾಜಿಸಲಾಗುತ್ತದೆ. ಪುಸ್ತಕದ ಮೊದಲ ಪುಟದಲ್ಲಿ ಪೊಡ್ಲಾಜಾಯಿಸ್ ಮಠದ ಹೆಸರು ಕಾಣುತ್ತದೆ. ಅದರಿಂದ ಇದರ ಮೂಲ ಅಲ್ಲಿ ಎಂಬುದು ತಿಳಿಯುತ್ತದೆ. 1195ರಲ್ಲಿ ಆ ಮಠ ಈ ಪುಸ್ತಕವನ್ನು ಸೆಡ್ಲೆಕ್ ಮಠಕ್ಕೆ ನೀಡಿತು. ಅದೇ ವರ್ಷ ಬ್ರೇವ್ನಾ ಮಠ ಅದನ್ನು ಖರೀದಿಸಿತು. ನಂತರ 1694ರಲ್ಲಿ ಬೊಹೇಮಿಯಾದ ರಾಜನಾಗಿದ್ದ ಎಂಪರರ್ ರುಡಾಲ್ಫ್ ದ ಸೆಕೆಂಡ್ ಇದನ್ನು ಓದಲು ತೆಗೆದುಕೊಂಡು ತನ್ನ ಖಾಸಗಿ ಸಂಗ್ರಹಕ್ಕೆ ಸೇರಿಸಿಕೊಂಡನು. ಅವನಿಗೆ ವಿಶೇಷವಾಗಿ 577ನೆಯ ಪುಟದಲ್ಲಿದ್ದ ಡೆವಿಲ್ನ ಚಿತ್ರ ತುಂಬಾ ಇಷ್ಟವಾಗಿತ್ತು ಎಂದು ಹೇಳಲಾಗುತ್ತದೆ. ಆದರೆ ಈ ಭಯಾನಕ ಶೈತಾನದ ಚಿತ್ರವನ್ನು ಪುಸ್ತಕದಲ್ಲಿ ಏಕೆ ಬಿಡಿಸಲಾಗಿದೆ? ಕೆಲವರ ಪ್ರಕಾರ ಹರ್ಮನ್ ತನ್ನ ಸಹಾಯಕ್ಕಾಗಿ ಶೈತಾನನಿಗೆ ಧನ್ಯವಾದ ಹೇಳಲು ಅದನ್ನು ಚಿತ್ರಿಸಿದ್ದಾನೆ. ರುಡಾಲ್ಫ್ ದ ಸೆಕೆಂಡ್ ಕೂಡ ಈ ಪುಸ್ತಕದ ಶಾಪದಿಂದ ತಪ್ಪಿಸಲಿಲ್ಲ. 1612ರಲ್ಲಿ ಅವನ ತಮ್ಮ ಅವನನ್ನು ಅಧಿಕಾರದಿಂದ ಕೆಳಗಿಳಿಸಿದನು ಮತ್ತು ನಂತರ ಅವನು ಸಾವನ್ನಪ್ಪಿದನು. ನಂತರ 30 ವರ್ಷದ ಯುದ್ಧದ ವೇಳೆ ಸ್ವೀಡನ್ ಸೇನೆ ಈ ಪುಸ್ತಕವನ್ನು ದೋಚಿಕೊಂಡು ಹೋಗಿ ಸ್ಟಾಕ್ಹೋಮ್ಗೆ ತಂದು ರಾಯಲ್ ಸ್ವೀಡಿಷ್ ಲೈಬ್ರರಿಯಲ್ಲಿ ಇಟ್ಟಿತು. ಆದರೆ ಸ್ವೀಡನ್ ರಾಣಿ ಕ್ರಿಸ್ಟೀನಾ ಕೂಡ ಈ ಶಾಪ ತಪ್ಪಿಸಲಿಲ್ಲ. 1654ರಲ್ಲಿ ಅವಳನ್ನು ಕೂಡ ಸಿಂಹಾಸನದಿಂದ ಕೆಳಗಿಳಿಸಲಾಯಿತು. ನಂತರ ಅವಳು ರೋಮ್ಗೆ ಓಡಿಹೋದಳು. ತನ್ನ ಎಲ್ಲಾ ಪುಸ್ತಕಗಳು ಮತ್ತು ಮ್ಯಾನುಸ್ಕ್ರಿಪ್ಟ್ಗಳನ್ನು ತೆಗೆದುಕೊಂಡು ಹೋದರೂ ಕೋಡೆಕ್ಸ್ ಜಿಗಾಸನ್ನು ಮಾತ್ರ ಅಲ್ಲೇ ಬಿಟ್ಟು ಹೋದಳು. ಆಮೇಲೆ 1697ರಲ್ಲಿ ಟ್ರೇ ಕ್ರೋನರ್ ಪ್ಯಾಲೇಸ್ಗೆ ಬೆಂಕಿ ತಗುಲಿತು.
ಸಂಪೂರ್ಣ ಲೈಬ್ರರಿ ಸುಟ್ಟು ಹೋದರೂ ಕೋಡೆಕ್ಸ್ ಜಿಗಾಸ್ ಮಾತ್ರ ಉಳಿದುಕೊಂಡಿತು. ನಂತರ ಇದನ್ನು ಹೊಸ ರಾಯಲ್ ಪ್ಯಾಲೇಸ್ಗೆ ಸ್ಥಳಾಂತರಿಸಲಾಯಿತು. ಇಂದಿಗೂ ಇದು ಸ್ವೀಡನ್ನ ನ್ಯಾಷನಲ್ ಲೈಬ್ರರಿಯ ಟ್ರೆಷರಿ ರೂಮ್ನಲ್ಲಿ ಇರಿಸಲಾಗಿದೆ. ಜನರು ಇದನ್ನು ನೋಡಬಹುದು, ಆದರೆ ತೆರೆದು ಓದಲು ಸಾಧ್ಯವಾಗದಂತೆ ಮುಚ್ಚಿದ ಕವರ್ನೊಳಗೆ ಇಡಲಾಗಿದೆ. ಈ ಪುಸ್ತಕವನ್ನು ಡೆವಿಲ್ಸ್ ಬೈಬಲ್ ಎಂದು ಕರೆಯುವುದಕ್ಕೆ ಕಾರಣ ಇದರೊಳಗೆ ಲ್ಯಾಟಿನ್ ಭಾಷೆಯಲ್ಲಿ ಸಂಪೂರ್ಣ ಬೈಬಲ್ ಬರೆಯಲ್ಪಟ್ಟಿದೆ. ಜೊತೆಗೆ ಕ್ರಿಸ್ಟಿಯಾನಿಟಿ ಮತ್ತು ಬೈಬಲ್ಗೆ ಸಂಬಂಧಿಸಿದ ಅನೇಕ ದಾಖಲೆಗಳಿವೆ. ಆದರೆ ನಂತರದ ಪುಟಗಳಲ್ಲಿ ಮಾಟಾ ಮಂತ್ರ, ಪ್ರೇತಾತ್ಮಗಳನ್ನು ಕರೆಯುವ ಮತ್ತು ಓಡಿಸುವ ಮಂತ್ರಗಳು, ಬೊಹೇಮಿಯನ್ ಕ್ಯಾಲೆಂಡರ್ ಮತ್ತು ಇತಿಹಾಸದ ವಿವರಗಳು ಸಿಗುತ್ತವೆ. ಇದಲ್ಲದೆ ಒಂದು ಪುಟದಲ್ಲಿ ಸ್ವರ್ಗದ ನಕ್ಷೆ ಎಂದು ನಂಬಲಾಗುವ ಚಿತ್ರವೂ ಇದೆ. ಆಶ್ಚರ್ಯವೆಂದರೆ ಆ ಸ್ವರ್ಗದಲ್ಲಿ ಯಾವುದೇ ಜೀವಿಯನ್ನೂ ಚಿತ್ರಿಸಲಿಲ್ಲ. ಇದು ತುಂಬಾ ವಿಚಿತ್ರ ಮತ್ತು ಭಯಾನಕ ಸಂಗತಿ. ಇನ್ನು 1577ನೇ ಪುಟದಲ್ಲಿರುವ ಡೆವಿಲ್ನ ಚಿತ್ರ ಅನೇಕ ಪ್ರಶ್ನೆಗಳನ್ನು ಹುಟ್ಟಿಸುತ್ತದೆ. ಡೆವಿಲ್ ಧರಿಸಿರುವ ಬಟ್ಟೆಯನ್ನು ಎರ್ಮೈನ್ ಲಾಯಿನ್ ಕ್ಲೋತ್ ಎಂದು ಕರೆಯುತ್ತಾರೆ. ಅದನ್ನು ಸಾಮಾನ್ಯವಾಗಿ ರಾಜವಂಶದವರು ಮಾತ್ರ ಧರಿಸುತ್ತಿದ್ದರು. ಆದ್ದರಿಂದ ಈ ಡೆವಿಲ್ ಅನ್ನು ಪ್ರಿನ್ಸ್ ಆಫ್ ಡಾರ್ಕ್ನೆಸ್ ಅಂತ ಕರೆದರು. ಹಾಗಾದರೆ ಈ ಪುಸ್ತಕವನ್ನು ನಿಜವಾಗಲೂ ಹರ್ಮನ್ ಒಬ್ಬನೇ ಬರೆದನಾ? 630 ಪುಟಗಳ ಈ ಸಂಪೂರ್ಣ ಪುಸ್ತಕವನ್ನು ಕೈಯಿಂದ ಬರೆಯಲಾಗಿದೆ. ಅದು ಸಂಪೂರ್ಣ ಕ್ಯಾಲಿಗ್ರಫಿ ಶೈಲಿಯಲ್ಲಿ. ಆ ಕಾಲದಲ್ಲಿ ಪ್ರಿಂಟಿಂಗ್ ಯಂತ್ರಗಳೇ ಇರಲಿಲ್ಲ. ಹೀಗಿರಲು ಒಬ್ಬ ಮನುಷ್ಯ ಒಂದು ರಾತ್ರಿಯೊಳಗೆ ಇದನ್ನು ಹೇಗೆ ಬರೆಯಲು ಸಾಧ್ಯ? ಎಕ್ಸ್ಪರ್ಟ್ಸ್ಗಳ ಪ್ರಕಾರ ಒಬ್ಬ ವ್ಯಕ್ತಿ ಇಷ್ಟು ದೊಡ್ಡ ಪುಸ್ತಕ ಬರೆಯಬೇಕಾದರೆ ಕನಿಷ್ಠ 20 ವರ್ಷಗಳ ಕಾಲ ನಿರಂತರವಾಗಿ ಕೆಲಸ ಮಾಡಬೇಕಾಗುತ್ತದೆ. ಆದರೆ ಇಲ್ಲಿ ಆಶ್ಚರ್ಯದ ಸಂಗತಿ ಏನೆಂದರೆ, ಮೊದಲ ಪುಟದಿಂದ ಕೊನೆಯ ಪುಟದವರೆಗೂ ಹ್ಯಾಂಡ್ರೈಟಿಂಗ್ ಮತ್ತು ಇಂಕು ಒಂದೇ ರೀತಿಯಲ್ಲಿದೆ. ವರ್ಷಗಳ ಕಾಲ ಬರೆಯಲಾಗಿದ್ದರೆ ಬರವಣಿಗೆಯಲ್ಲಿ ಬದಲಾವಣೆ ಆಗಬೇಕಿತ್ತು. ಹಲವರು ಸೇರಿ ಬರೆದಿದ್ದರೆ ಅವರ ಬರವಣಿಗೆ ವಿಭಿನ್ನವಾಗಿರಬೇಕಿತ್ತು. ಆದರೆ ಇಲ್ಲಿ ಹಾಗಿಲ್ಲ. ಇನ್ನೊಂದು ವಿಚಿತ್ರ ಸಂಗತಿ ಎಂದರೆ, ಪುಸ್ತಕದ ಆರಂಭದಲ್ಲಿ ಮಾತ್ರ 2 ಹೀಬ್ರೂ ಅಕ್ಷರಗಳು ಕಾಣುತ್ತವೆ. ಉಳಿದ ಎಲ್ಲಾ ಪುಸ್ತಕ ಲ್ಯಾಟಿನ್ ಭಾಷೆಯಲ್ಲಿದೆ. ಇದರಿಂದ ಕೆಲವರು ಆರಂಭವನ್ನು ಹರ್ಮನ್ ಬರೆದಿದ್ದಾನೆ, ಉಳಿದುದನ್ನು ಲೂಸಿಫರ್ ಬರೆದಿದ್ದಾನೆ ಎಂದು ನಂಬುತ್ತಾರೆ. ಕೋಡೆಕ್ಸ್ ಜಿಗಾಸ್ಗೆ ಸಂಬಂಧಿಸಿದ ಮತ್ತೊಂದು ಭಯಾನಕ ಘಟನೆ 1858ರಲ್ಲಿ ನಡೆದಿತ್ತು ಎಂದು ಹೇಳಲಾಗುತ್ತದೆ. ಒಂದು ರಾತ್ರಿ ಲೈಬ್ರರಿಯ ಕೇರ್ಟೇಕರ್ ಒಳಗೆ ಮಲಗಿಬಿಟ್ಟಿದ್ದ. ಮಧ್ಯರಾತ್ರಿ ಅವನಿಗೆ ಎಚ್ಚರವಾದಾಗ ಪುಸ್ತಕಗಳು ಶೆಲ್ಫ್ನಿಂದ ಕೆಳಗಿಳಿದು ಗಾಳಿಯಲ್ಲಿ ತೇಲುತ್ತಾ ನೃತ್ಯ ಮಾಡುತ್ತಿರುವುದನ್ನು ಕಂಡಿದ್ದಾನೆ. ನಂತರ ಎಲ್ಲಾ ಪುಸ್ತಕಗಳು ಕೋಡೆಕ್ಸ್ ಜಿಗಾಸ್ ಸುತ್ತ ಸೇರಿ ಕೋಡೆಕ್ಸ್ ಜಿಗಾಸ್ ಕೂಡ ತನ್ನ ಕವರ್ನಿಂದ ಹೊರಬಂದು ನೃತ್ಯ ಮಾಡತೊಡಗಿತ್ತಂತೆ. ಮುಂದಿನ ಬೆಳಗ್ಗೆ ಸಿಬ್ಬಂದಿ ಬಾಗಿಲು ತೆರೆಯುವಾಗ ಆ ಕೇರ್ಟೇಕರ್ ಒಂದು ಟೇಬಲ್ ಕೆಳಗೆ ಅಡಗಿಕೊಂಡು ಭಯದಿಂದ ನಡುಗುತ್ತಿದ್ದನ. ಆ ಘಟನೆಯ ನಂತರ ಅವನ ಮಾನಸಿಕ ಸ್ಥಿತಿ ಹದಗೆಟ್ಟು ಅವನನ್ನು ಮನೋರೋಗ ಆಸ್ಪತ್ರೆಯಲ್ಲಿ ದಾಖಲಿಸಬೇಕಾಯಿತು. ಇಂದು ನಾವು ನೋಡುವ ಕೋಡೆಕ್ಸ್ ಜಿಗಾಸ್ ತನ್ನ ಮೂಲ ರೂಪದಲ್ಲಿಲ್ಲ. ಇದರ 10 ಪುಟಗಳು ಮಿಸ್ ಆಗಿವೆ. ಅವುಗಳಲ್ಲಿ ಏನಿತ್ತು ಎಂಬುದು ಇನ್ನೂ ರಹಸ್ಯವಾಗಿದೆ. ಕೆಲವರು ಅಲ್ಲಿ ಶೈತಾನನನ್ನು ಕರೆಯುವ ಮಂತ್ರಗಳಿದ್ದವು ಎಂದು ನಂಬುತ್ತಾರೆ. ಮತ್ತೊಬ್ಬರು ಅಲ್ಲಿ ಜಗತ್ತಿನ ಅಂತ್ಯದ ಬಗ್ಗೆ ಬರೆಯಲಾಗಿತ್ತು ಎಂದು ಹೇಳುತ್ತಾರೆ. ಇಷ್ಟೆಲ್ಲಾ ವರ್ಷಗಳಲ್ಲಿ ಈ ಪುಸ್ತಕ ಅನೇಕ ಮಾಲೀಕರ ಕೈ ಬದಲಾಯಿಸಿದೆ. ಆದರೆ ಆಶ್ಚರ್ಯವೆಂದರೆ ಯಾರೂ ಇದನ್ನು ಕಾಪಿ ಮಾಡಲು ಟ್ರೈ ಮಾಡಿಲ್ಲ. ಇಂದು ನೀವು ಬಯಸಿದರೆ ಸ್ವೀಡನ್ನ ನ್ಯಾಷನಲ್ ಲೈಬ್ರರಿಯಲ್ಲಿ ಈ ಪುಸ್ತಕವನ್ನು ನೋಡಬಹುದು. ಅದರ ಸ್ಕ್ಯಾನ್ ಮಾಡಿದ PDF ಕೂಡ ಇಂಟರ್ನೆಟ್ನಲ್ಲಿ ಅವೈಲೇಬಲ್ ಇದೆ. ಆದರೆ ಅದನ್ನು ಅರ್ಥ ಮಾಡಿಕೊಳ್ಳಲು ನಿಮಗೆ ಲ್ಯಾಟಿನ್ ಭಾಷೆ ತಿಳಿದಿರಬೇಕು. ಹಾಗಾದರೆ ನಿಮಗೆ ಏನನಿಸುತ್ತದೆ? ಕೋಡೆಕ್ಸ್ ಜಿಗಾಸ್ ಅನ್ನು ನಿಜವಾಗಲೂ ಶೈತಾನನೇ ಬರೆದಿದ್ದಾನೆಯಾ? ಅಥವಾ ಇದರ ಹಿಂದೆ ಇನ್ನೂ ಭಯಾನಕ ಮತ್ತು ರಹಸ್ಯಮಯ ಕಥೆ ಅಡಗಿದೆಯಾ? ನಿಮಗೆ ಏನನಿಸುತ್ತೆ? ಕಮೆಂಟ್ನಲ್ಲಿ ತಿಳಿಸಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಮಿಸ್ಟಿಕಾ ಜಗತ್ತನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಥ್ಯಾಂಕ್ ಯು.